ಆಗಿದೆ? ಎಷ್ಟು ದಿವಸದಿಂದ ಈ ಥರ ಆಯ್ತು ಇನ್ಸಿಡೆಂಟ್? ಸರ್, ನಾನು ಕೆನರಾ ಬ್ಯಾಂಕ್ಗೆ 1 ವರ್ಷದಿಂದ ಹೋಗ್ತಾಯಿದ್ದೆ ಸರ್. ನಂದು 10 ಲಕ್ಷದ್ದು 5 ಲಕ್ಷ ಓಡಿ ಲೋನ್ ಮಾಡಿಕೊಟ್ಟಿದ್ರು. 5 ಲಕ್ಷ ಆದಮೇಲೆ ಮಾಮೂಲಿ ಬ್ಯಾಂಕಿಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಮತ್ತು ನಾವು ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಿದ್ರು ಅಕೌಂಟ್ರು ಮಾಡಬೇಕಿತ್ತು, ಅಂದರೆ ಚೆಕ್ಕಿಂದ ಮಾಡಬೇಕಿತ್ತು. ಹೋದಾಗ ಅವರು ಚೆನ್ನಾಗಿ ಮಾತಾಡ್ಸೋರು, ಬ್ಯಾಂಕಲ್ಲೆಲ್ಲ ಚೆನ್ನಾಗಿ ಮಾತಾಡ್ಸೋರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು. ನಮ್ಗೆ ಅದೊಂದು ಇದಿತ್ತು ಸರ್. ಇವ್ರು ಬೇರೆ, ಮ್ಯಾನೇಜರ್ ಬೇರೆ, ನಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು. ಅದು ಏನೇ ಟ್ರಾನ್ಸಾಕ್ಷನ್ ಆಗಲಿ ಬೇಗ ಮಾಡ್ತಾಯಿದ್ರು. ಆಮೇಲೆ 5 ಲಕ್ಷ ಇರೋದನ್ನು 10 ಲಕ್ಷ ಮಾಡ್ತೀನಿ, ನಿಮಗೆ ಅದು ಬೇಕು, ಡಾಕ್ಯುಮೆಂಟ್ಸ್ ಇದು ಬೇಕು ಅಂತಿದ್ರು. ನಾವು ಏನೇ ಕೇಳಿದ್ರು ಕೊಟ್ಟಿದ್ದೀವಿ, ಅವ್ರು ಎಲ್ಲಿ ಹೇಳಿದ್ರು ಸೈನ್ ಹಾಕಿದ್ದೀನಿ. ಮತ್ತು ಅದಾದಮೇಲೆ ಸುಮಾರು ಸಲ ಚೆಕ್ ಇಸ್ಕೊಂಡ್ರು. ನಿಮ್ಮದು ಅಕೌಂಟು ಓಡಿ ಅಕೌಂಟ್ ಜಾಸ್ತಿ ಮಾಡ್ತೀನಿ, ನಿಮ್ಮದು 5 ಲಕ್ಷ ಇರೋದು 10 ಲಕ್ಷ ಮಾಡ್ತೀನಿ ಅಂತ ಸುಮಾರು ಸಲ ಚೆಕ್ ಇಸ್ಕೊಂಡಿದ್ದಾರೆ, ಸೈನ್ ಹಾಕಿ ಕೊಟ್ಟಿದ್ದೀನಿ. ಅದಾದಮೇಲೆ ಮತ್ತೆ ನಮಗೆ ಬ್ಯಾಂಕಿಂದ ಕಾಲ್ ಬಂತು. ಎಷ್ಟು 11ನೇ ತಾರೀಕು ಕಾಲ್ ಬಂತು ಸರ್. ಬ್ಯಾಂಕಿಂದ ಈ ಥರ ಬನ್ನಿ, ಗೋಲ್ಡ್ ಇಟ್ಟಿದ್ದಾರೆ ಅಂತ ಫೋನ್ ಮಾಡಿದ್ರು. ಇಲ್ಲ ಸರ್, ನಾವು ಯಾವುದೇ ಥರ ಗೋಲ್ಡ್ ಇಟ್ಟಿಲ್ಲ ಅಂತ ಹೇಳಿದ್ವಿ. ಬನ್ನಿ ಇಲ್ಲಿ ಬ್ಯಾಂಕ್ ಹತ್ರ ಹೋದ್ವಿ. ಈ ಥರ ನಿಮ್ಮ ಅಕೌಂಟಲ್ಲಿ 18 ಲಕ್ಷ ಗೋಲ್ಡ್ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಸರ್, ನಾವು ಯಾವುದೂ ಗೋಲ್ಡ್ ಇಟ್ಟಿಲ್ಲ. ಮತ್ತು ನೀವೇನಾದರೂ ಸೈನ್ ಹಾಕಿದ್ದೀರಾ ಏನು ಕೇಳಿದ್ರು. ಸರ್, ನಮ್ಮ ಓಡಿ ಅಕೌಂಟ್ಗೆ ಅಂತ ಸೈನ್ ಹಾಕ್ಸ್ಕೊಂಡಿದ್ದಾರೆ ಮ್ಯಾನೇಜರು, ಹಾಗಾಗಿ ನಾವು ಸೈನ್ ಹಾಕಿದ್ದೀವಿ ಸರ್. ಓಡಿ ಅಕೌಂಟ್ಗೆ ಅಂದ್ಬಿಟ್ಟು ಹಾಕಿದ್ವಿ. ಸುಮಾರು ಸಲ ಚೆಕ್ಕು ಇಸ್ಕೊಂಡಿದ್ದಾರೆ. ಈಗ 18 ಲಕ್ಷ ಗೋಲ್ಡ್ ಮಾಡಿದೆ, ಗೋಲ್ಡ್ ಲೋನ್ ಇದೆ ನಿಮಗೆ? ನಾವು 18 ಲಕ್ಷ ಇದೆ ಸರ್. ನಿಮಗೆ ಏನು ಗೋಲ್ಡ್ ಲೋನ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ? ಏನು ಹೇಳಿಲ್ಲ ಸರ್. ನೀವು ಗೋಲ್ಡ್ ಲೋನು ತೊಗೊಂಡಿಲ್ಲ? ಗೋಲ್ಡ್ ಲೋನು ತೊಗೊಂಡಿಲ್ಲ. ಓಕೆ, ನಿಮಗೆ ಗೊತ್ತಾಗ್ಲಿಲ್ವಾ ಈ ಚೆಕ್ ಕೊಡಬಾರ್ದು, ನಾನು ತಪ್ಪಾಗುತ್ತೆ ಅಂತ? ಸರ್, ಅದು ಓಡಿ ಅಕೌಂಟ್ಗೆ ಅಂತ ಹೇಳಿದ್ರಲ್ಲ ಸರ್, ರಿನ್ಯೂವಲ್ಗೆ ಅಂತ. 5 ಲಕ್ಷ ಇರೋದು 10 ಲಕ್ಷ ಓಡಿ ಅಕೌಂಟ್ ಮಾಡ್ತೀನಿ, ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರು. ಈ ಬ್ಯಾಂಕ್ ಅವರೇ ಅಲ್ವ ಅಂದ್ಬಿಟ್ಟು ನಾವು ಕೊಟ್ಟಿವಿ ಸರ್. ಎಷ್ಟು ಜನಕ್ಕೆ ಆಗಿದೆ ಈಗ? ಸರ್, ನನಗೆ ಗೊತ್ತಿರೋ ಪ್ರಕಾರ 21 ಜನಕ್ಕೆ ಅಂತ ಹೇಳಿದ್ರು ಸರ್. 21 ಅಂತ ಹೇಳಿದ್ರು, ಇನ್ನೂ ಜಾಸ್ತಿ ಇದೆಯೋ ಗೊತ್ತಿಲ್ಲ. ಅಮೌಂಟ್ ಬಂದ್ಬಿಟ್ಟು ಸುಮಾರು 3,15,00,000 ಎಷ್ಟೋ ಹೇಳ್ತಾಯಿದ್ರು. ಮ್ಯಾನೇಜರು ಏನು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡೋರು? ಚೆನ್ನಾಗಿ ಮಾತಾಡ್ತಿದ್ರು ಸರ್. ಚೆನ್ನಾಗಿ ಮಾತಾಡ್ತಿದ್ರು, ಯಾರೇ ಹೋಗಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಇದು ಮಾಡ್ತೀವಿ ನಾವು, ಅದ್ರ ಮೇಲೆ ಇದನ್ನು ಮಾಡಿದ್ವಿ. ಮತ್ತು ನನಗೊಂದಿನ ಮೆಸೇಜ್ ಹಾಕಿದ್ರು, ನಿಮ್ಮಿಂದ ಒಂದು ಎಲ್ಪ್ ಬೇಕು ಅಂತ ಹೇಳಿದ್ರು. ಒಂದು ಗೋಲ್ಡ್ ಇಡ್ತೀನಿ ನಿಮ್ಮ ಹೆಸರಲ್ಲಿ ಅಂತ ಹೇಳಿದ್ರು. ನಾನು ಕಾಲ್ ಮಾಡಿ ಹೇಳಿದೆ, ಅದು ಮೆಸೇಜ್ ಇದೆ ನನ್ನ ಹತ್ರ. ನಾನು ಕಾಲ್ ಮಾಡಿ, ಸರ್ ನನಗೆ ನನ್ನ ಹೆಸರಲ್ಲಿ ಗೋಲ್ಡ್ ಲೋನ್ ಬೇಡ, ನಾನು ಆ್ಯಕ್ಚುಲಿ ಬೇರೆ ಲೋನ್ ನೋಡ್ತಾ ಇದ್ದೀನಿ, ಗೋಲ್ಡ್ ಲೋನ್ ಎಲ್ಲ ಇದ್ದರೆ ಸಿವಿಲ್ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದೆ. ಸರಿ, ಆಲ್ರೆಡಿ ಆಗೋಗ್ಬಿಟ್ಟೈತೆ, OTP ಹೇಳು, ಅದು ಗೋಲ್ಡ್ ಲೋನ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು OTP ಹೇಳಿದೆ ಸರ್. ಏನಂತ ಹೇಳಿದ್ರು? OTP ಇದು ಗೋಲ್ಡ್ ಲೋನ್ ಇಡ್ತೀನಿ ಅಂತ ಮೆಸೇಜ್ ಹಾಕಿದ್ರು ಸರ್. ನಾನು ಕಾಲ್ ಮಾಡಿ ಹೇಳಿದೆ, ಸರ್ ನನ್ನ ಅಕೌಂಟಲ್ಲಿ ಯಾವುದೇ ಗೋಲ್ಡ್ ಲೋನ್ ಬೇಡ, ನಾನು ಬೇರೆ ಲೋನ್ ತೊಗೋತೀನಿ ಅಂತ ಹೇಳಿದೆ. ಆಮೇಲಿಂದ ಅವರು ಸರಿ ಆಯ್ತು ಕ್ಲೋಸ್ ಮಾಡ್ತೀನಿ ಬಿಡು ಅದನ್ನು ಅಂತ ಹೇಳಿದ್ರು. ಅಷ್ಟೇ ಸರ್. OTP ಕೇಳಿದ್ರು, ಕ್ಲೋಸ್ ಮಾಡೋಕ್ಕೆ ಹೇಳಿದೆ, ಅಷ್ಟೇ ಸರ್. ಅದಾದಮೇಲೆ ಈ ಥರ ಗೊತ್ತಾಯ್ತು ನನಗೆ. ಅಂದರೆ ಫ್ರಾಡ್ ಮಾಡಿದ್ದಾರೆ ಮ್ಯಾನೇಜರು? ಫ್ರಾಡ್ ಮಾಡಿದ್ದಾರೆ ಸರ್. ಅಂದರೆ ನಿಮಗೆ ಹೇಳದೆ ಕೇಳದೆ ಗೋಲ್ಡ್ ಲೋನ್ ಮಾಡಿ ಅವ್ರ ಅಕೌಂಟಿಗೆ ಹಾಕೊಂಡ್ರೆ ದುಡ್ಡು? ಅಕೌಂಟಿಗೆ ಹಾಕೊಂಡಿದ್ದಾರೆ. ನಿಮ್ಮ ಅಕೌಂಟಿಂದ ಎಲ್ಲಿಗೆ ಹೋಯ್ತು ದುಡ್ಡು? ಅದು ಗೊತ್ತಿಲ್ಲ ಸರ್. ಈಗ 18 ಲಕ್ಷ ನಿಮ್ಮ ಅಕೌಂಟಿಗೆ ಜಮಾ ಆಗಿತ್ತು? 18 ಲಕ್ಷ ನಮ್ಮ ಅಕೌಂಟಿಗೆ ಬಂದರೆ ಅದು ಏನು ನಾವು ₹1 ಯೂಸ್ ಮಾಡ್ಕೊಂಡಿಲ್ಲ. ಅವರೇ ನಾವು ಚೆಕ್ ಕೊಟ್ಟಿದ್ದೀವಲ್ಲ, ಚೆಕ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟಿಗೆ ಹೋಯ್ತಾ? ಅದು ಯಾರ ಅಕೌಂಟ್ಗೆ ಹೋಯ್ತು ಅಂತ ಗೊತ್ತಿಲ್ಲ ಸರ್. ಅದೇನು ನಾವು ಮಾಡಿಲ್ಲ. ಈಗ ಸಪೋಸ್ ನಮ್ಮ ಅಕೌಂಟಿಗೆ 18 ಲಕ್ಷ ಅಮೌಂಟ್ ಬಂದಿದೆ ಅಂದರೆ ಅದನ್ನು ನಾವು ₹1 ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ. ಲೈಕ್ ಕ್ರೆಡಿಟ್ ಆಯಿತು ತೋರಿಸ್ತಾ ನಿಮ್ಗೆ 18 ಲಕ್ಷ? ಅದು ತೋರಿಸಿಲ್ಲ ಸರ್. ಕೆಲವೊಂದು ಸಲ ಏನಾಗಿದೆ, ನಾನು ನೋಡಿದಾಗ ಅವ್ರಿಗೆ ಕಾಲ್ ಮಾಡಿದ್ದೀನಿ, ಸರ್ ನನ್ನ ಅಕೌಂಟಿಗೆ ಯಾವುದೋ ದುಡ್ಡು ಬಂದಿದೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಮಿಸ್ ಆಗಿ ಬಂದಿದ್ದು ರೀಫಂಡ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ನೋಡಿದೆ, ಆಮೇಲೆ ರೀಫಂಡ್ ಆಗಿತ್ತು, ಅದು ಅಮೌಂಟ್ ಹೋಗಿತ್ತು. ಆದರೆ ಬಟ್ ಎಲ್ಲೋಯ್ತು ಏನಂತ ನನಗೆ ಗೊತ್ತಿಲ್ಲ. 18 ಲಕ್ಷ ಅಲ್ಲ ಸರ್, ಕೆಲವೊಂದು ಸಲ 5 ಲಕ್ಷ ಆ ಥರ ಬಂದಿತ್ತು. ಅವ್ರಿಗೆ ಕೇಳಿದೆ, ಏನು ಸರ್ ಇದು ಅಮೌಂಟ್ ಬಂದಿದೆ ಅಂತ. ಮ್ಯಾನೇಜರ್ ಅಲ್ವಾ, ನಾನು ಕಾಲ್ ಮಾಡಿ ಕೇಳಿದೆ, ಏನು ಸರ್ ಈ ಥರ ಬಂದಿದೆ? ಇಲ್ಲ, ಅದು ಮಿಸ್ ಆಗಿ ಬಂದಿದೆ ಅಂತ ಹೇಳಿದರು. ಸರಿ ಸರ್ ಆಯ್ತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಸರ್. ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಿಮ್ಮ ಅಕೌಂಟಲ್ಲಿ 18 ಲಕ್ಷ ಗೋಲ್ಡ್ ಲೋನ್ ತೋರಿಸ್ತಾ ಇದೆ? ತೋರಿಸ್ತಾ ಇದೆ ಸರ್. ನಿಮ್ಮ ಅಕೌಂಟ್ ಫ್ರೀಸ್ ಮಾಡಿದ್ದಾರಾ? ಅಕೌಂಟ್ ಫ್ರೀಸ್ ಆಗಿದೆ ಸರ್. ಓಡಿ ಅಕೌಂಟು ಫ್ರೀಸ್ ಆಗಿದೆ, ಮತ್ತು ನಮ್ಮದು ಇದು ಪರ್ಸನಲ್ ಅಕೌಂಟು ಫ್ರೀಸ್ ಆಗಿದೆ. ಫ್ರೀಸ್ ಆದರೆ ನಿಮ್ಮ ಕತೆ ಏನು ಮುಂದೆ? ಹೌದು ಸರ್, ನಾನು ಅದೇ ಬಿಸ್ನೆಸ್ ಅದರಲ್ಲೇ ಮಾಡ್ತಾ ಇದ್ದೀನಿ ಸರ್. 10 ಲಕ್ಷ ಲೋನ್ ತೊಗೊಂಡಿದ್ದೀನಿ, ಅದರಿಂದಲೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೀನಿ. ನನಗೆ ಅದು ಫ್ರೀಸ್ ಆಗಿರೋದು ಮತ್ತು ಇದಾಗಬೇಕು ಸರ್, ಓಪನ್ ಆಗಬೇಕು. ಮತ್ತು ಅದೇನು ಗೋಲ್ಡ್ ಲೋನ್ ಇದೆ ಕ್ಲೋಸ್ ಆಗಬೇಕು ಸರ್. ಅದು ಈಗ ಒಟ್ಟು ನಿಮಗೆ ಈ ಥರ ಸಮಸ್ಯೆ ಆಗಿದೆ ಅಲ್ಲ, ಇದೆಲ್ಲ ಯಾವಾಗ ಗೊತ್ತಾಯ್ತು ನಿಮಗೆ ಈ ಥರ ಆಗಿದೆ ಅಂತ? ಸರ್, ನನಗೆ 10ನೇ ತಾರೀಕು ಗೊತ್ತಾಯ್ತು ಸರ್. 10ನೇ ತಾರೀಕು ಕಾಲ್ ಬಂತು ಬ್ಯಾಂಕಿಂದ, ಈ ಥರ ನೀವು ಗೋಲ್ಡ್ ಲೋನ್ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಾನು ಯಾವುದೇ ಥರ ಗೋಲ್ಡ್ ಲೋನ್ ಇಟ್ಟಿಲ್ಲ ಅಂತ ಹೇಳ್ತೆ ಸರ್. ಆಮೇಲೆ ಸರಿ ಆಯ್ತು ಬ್ಯಾಂಕ್ ಹತ್ರ ಬನ್ನಿ ಅಂದರು. ಹೋದೆ ಸರ್. ನೀವು ಇಟ್ಟಿರೋದು ಗೊತ್ತಿಲ್ಲ, OTP ಹೇಳಿದರೆ. ಸರ್ ನನಗೆ ಗೋಲ್ಡ್ ಲೋನ್ ಅಂತ ಯಾವುದು OTP ಹೇಳಿಲ್ಲ, ನಾನು ಇದು ಓಡಿ ಅಕೌಂಟ್ ರಿನ್ಯೂವಲ್ ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಕೇಳಿದ್ದಾರೆ. OTP ಹೇಳಿದ್ದೀನಿ. ಸುಳ್ಳು ಹೇಳಿದ್ದಾರೆ ಮ್ಯಾನೇಜರ್? ಸುಳ್ಳು ಹೇಳಿದ್ದಾರೆ ಸರ್. ಹೇಳಿದ್ದೀನಿ, ಅದೆಲ್ಲ OTP ಹೇಳಿದ್ದೀನಿ ಸರ್. ಬ್ಯಾಂಕ್ ಅವ್ರು ಕೇಳಿದ್ರಾ, ನಾನು ಗೋಲ್ಡ್ ಲೋನೇ ತೊಗೊಂಡಿಲ್ಲ, ನನಗೆ ಏನು ಮಾಡಬೇಕು ಅಂತ ಕೇಳಿದ್ರಾ? ಕೇಳಿ ಅಲ್ಲಿ ಬರ್ಕೊಟ್ಟು ಬಂದಿದ್ದೀನಿ ಸರ್. ಅವ್ರು ಹೇಳಿದ್ರು, ಇಲ್ಲ ಅದು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ಎಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಸರ್. ನಾವು ಅದೇನಿದೆ ಬರ್ಕೊಟ್ಟು ಬಂದಿದ್ವಿ ಬ್ಯಾಂಕಲ್ಲೂ. ಮತ್ತು ನಾವು ಒಂದು DCP ಆಫೀಸ್, ಇದು ಮ್ಯಾಟ್ರ್ ಗೊತ್ತಾಗ್ತಿದ್ದಂಗೆ ಈ ಥರ ನಮ್ಮ ಹೆಸರಲ್ಲಿ ಫ್ರಾಡ್ ಮಾಡಿದ್ದಾರೆ ಬ್ಯಾಂಕ್ ಅವ್ರು ಅಂತ. ಈಗ ನಾವು ಅವರೊಬ್ಬರ ಹೆಸರು ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಯಾರ್ಯಾರು ಇದ್ದಾರೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇದು ಈ ಥರ ನಮ್ಮ ಹೆಸರಲ್ಲಿ ಫ್ರಾಡ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡಿದ್ವಿ, DCP ಆಫೀಸ್ಗೊಂದು ಮತ್ತು ಕಮಿಷನರ್ ಆಫೀಸ್ಗೊಂದು, ಆ್ಯಕ್ಚುಲಿ ಸುಬ್ರಹ್ಮಣ್ಯ ನಗರ ಬರುತ್ತೆ, ಅದಕ್ಕೆ ಬರ್ತೀವಿ. ಅವ್ರು ಇಲ್ಲಿ ಬರಲ್ಲ, ನಿಮ್ಮದು ಮಲ್ಲೇಶ್ವರಮ್ಮ ಕೊಡಬೇಕಾದ್ರು ಆ್ಯಕ್ಚುಲಿ ಎಕ್ಸ್ಟ್ರಾ ಎಲ್ಲ ಮೆನ್ಷನ್ ಮಾಡಿದ್ವಿ ನಾವು, ಸುಬ್ರಹ್ಮಣ್ಯ ನಗರ ಅಂತ. ಅವ್ರು ಬರಲ್ಲ ಇಲ್ಲಿಗೆ, ನೀವು ಅಲ್ಲೇ ಮಲ್ಲೇಶ್ವರಂ ಕೊಡಬೇಕಂದ್ರು. ಸರಿ ಅಂದ್ಬಿಟ್ಟು DCP ಆಫೀಸ್ ಮತ್ತು ಕಮಿಷನರ್ ಆಫೀಸ್ಗೊಂದು ಕೊಟ್ಟಿದ್ವಿ ಲೆಟ್ರ್. ಏನಾಗಬೇಕು ಅಂತಿದ್ದೀರಾ ಸರ್? ನಮ್ಮದು ಗೋಲ್ಡ್ ಲೋನ್ ಕ್ಲೋಸ್ ಆಗಬೇಕು.
ಒಂದು ಎರಡನೇದು ಅಕೌಂಟ್ ಲೋನು ಲೋನ್ ಅಲ್ಲೇ ಅಲ್ಲ ಕ್ಲೋಸ್ ಆಗಬೇಕು. ಎರಡನೇದು ಮತ್ತು ನಮ್ದು ಇದು ಅಕೌಂಟ್ ಎಲ್ಲ ಫ್ರೀಸ್ ಆಗಿರೋದು ಇದಾಗಬೇಕು, ಯೂಸ್ ಮಾಡೋ ಥರ ತುಂಬ ಸಮಸ್ಯೆನಾ? ಸಮಸ್ಯೆ ಸರ್. ಯಾಕಂದ್ರೆ ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದು ಮತ್ತು ಏನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಿಲ್ಲ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್. ಈಗ ನೀವು ಯಾರು ಲೋನ್ ಮಾಡಿದ್ದೀರಲ್ಲ ಎಲ್ಲರೂ ಈ ಥರದ್ದು ಸೆಲೆಕ್ಟ್ ಮಾಡಿದಾರಾ ಅಥವಾ ಹೇಗೆ ಸರ್? ಈಗ ನಮಗೆ ಅಲ್ಲಿ ಇನ್ನೊಂದು ನೋಡಿದೆ ನಾನು, ಯಾರೋ ಹೇಳಿರೋದು. ಈಗ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವರು ನಮ್ಮ ಥರದನೇ ಈಗ ಲೋನ್ ಮಾಡಿಕೊಟ್ಟಿರೋರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್. ಲೋನ್ ಮಾಡಿಕೊಟ್ರೆ ಆ ಲೋನು ಯಾರ್ಯಾರು ಓಡಿ ಅಕೌಂಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಈಸಿಯಾಗಿ, ಯಾಕಂದರೆ ಓಡಿ ಅಕೌಂಟ್ ಇರೋರೇ ಬ್ಯಾಂಕಿಗೆ ಹೋಗಿ ಬರೋದು, ಯಾಕಂದರೆ ಚೆಕ್ ಮುಖಾಂತರನೇ ಅದು ಟ್ರಾನ್ಸಾಕ್ಷನ್ ಮಾಡಬೇಕು ಸರ್. ಹಾಗಾಗಿ ಏನು ಅವರು ರೆಗ್ಯುಲರ್ ಹೋಗಿ ಬರ್ತಾರಲ್ಲ ಅಂಥವ್ರನ್ನೇ ಅವರು ಚೆನ್ನಾಗಿ ಇದು ಮಾಡಿಕೊಂಡು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಮಾತಾಡ್ಸೋರು. ಚೆನ್ನಾಗಿ ಮಾತಾಡ್ಸೋರು ಸರ್. ನಂಬಿಕೆ ಬಂದಿತ್ತು ನಿಮ್ಗೆ? ನಮ್ಗೆ ಈಗ ಮ್ಯಾನೇಜರ್ ಅಂದರೆ ಸೀನಿಯರ್ ಮ್ಯಾನೇಜರ್ ಅಂದರೆ ನಂಬಿಕೆ ಇರಲ್ಲ ಸರ್. ಚೆನ್ನಾಗಿ ಮಾತಾಡ್ಸೋರು. ಏನೇ ಪ್ರಾಬ್ಲಮ್ ಬ್ಯಾಂಕದ್ದು ಏನೇ ಪ್ರಾಬ್ಲಮ್ ಇದ್ರೂ ನಮ್ಗೆ ಇಮೇಟ್ ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ನಮ್ಗೆ ಅನಿಸುತ್ತೆ ಇನ್ಮೇಲೆ ಬ್ಯಾಂಕಿಗೆ OTP ಕೊಡೋದು. ಈಗ ನೋಡಿದ ಮೇಲೆ OTP ಕೊಡೋದಾಗ ಬ್ಯಾಂಕ್ ಅವರಾಗಲಿ ಸರ್ ಯಾರನ್ನೂ ನಂಬಲೇಬಾರ್ದು. ಈಗ ಅನಿಸ್ತಾ ಇರೋದು ಈಗ ಯಾರನ್ನೂ ನಂಬಲೇಬಾರ್ದು. ನಮ್ದೇನಿದೆ ನಾವು ನೋಡಿಕೊಂಡು 100 ಸಲ ಯೋಚನೆ ಮಾಡಿ ಚೆಕ್ ಮಾಡಿ ಮಾಡ್ಕೋಬೇಕು ಸರ್. ಈ ಥರ ಸುಮ್ಮನೆ ಯಾರೋ ಈಗ ಮ್ಯಾನೇಜರ್ ಅವರು ಕೆನರಾ ಬ್ಯಾಂಕ್ ಅವರು ಅಂತ ಏನಾದ್ರು ನಂಬಿದ್ರೆ, ಈಗ ಬ್ಯಾಂಕ್ ಅವರೇ ನಮಗೆ ಮೋಸ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ಹಾಂ, ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ಸಾಕಷ್ಟು ಭಯ ಭೀತಿ ಇದೆ. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನೇ ಹಣ ಇಡೋದು ಸೇಫ್ ಅಲ್ಲ ಅನ್ನೋಂಥ ಅನುಮಾನ ಶುರುವಾಗಿದೆ. ಯಾಕಂದರೆ ಮಲ್ಲೇಶ್ವರಂನ 15th ಕ್ರಾಸಲ್ಲಿರುವಂತಹ ಕೆನರಾ ಬ್ಯಾಂಕಲ್ಲಿ ಇಟ್ಟಿರುವಂತಹ ಗ್ರಾಹಕರ ದುಡ್ಡನ್ನೇ ಲಪ್ಟಾಯಿಸಿರುವಂತಹ ದೊಡ್ಡ ಸ್ಕ್ಯಾಮ್ ಈಗ ಕೇಳಿ ಬರ್ತಾ ಇದೆ. ಸರಿಸುಮಾರು 25ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳಿಂದ ಗೋಲ್ಡ್ ಲೋನ್ ಇಟ್ಟಿದ್ದೀವಿ ಅನ್ನೋಂತಹ ತೋರಿಸಿ ಫ್ರಾಡ್ ಮಾಡಿ ಮ್ಯಾನೇಜರ್ ದುಡ್ಡು ಎತ್ತಿರುವಂಥದ್ದು ಕೂಡ ಈಗಾಗಿದೆ. FIR ಕೂಡ ದಾಖಲಾಗಿದೆ. ಇಲ್ಲಿ ನೊಂದ ಗ್ರಾಹಕರು ಕೂಡ ನಮ್ಮ ಜೊತೆಗಿದ್ದಾರೆ. 32 ಲಕ್ಷವನ್ನು ಕಳ್ಕೊಂಡಿದ್ದಾರೆ. ಗೋಲ್ಡನ್ನು ಇಟ್ಟಿಲ್ಲ, ಗೋಲ್ಡ್ ಲೋನು ಪಡೆದಿಲ್ಲ, ಆದರೆ ಲೋನ್ ಹಣ ಮಾತ್ರ ಅವ್ರ ಅಕೌಂಟಲ್ಲಿ ಶೋ ಆಗ್ತಾ ಇದೆ. ಅವರಿಗೆ 32 ಲಕ್ಷದಷ್ಟು ಸ್ಕ್ಯಾಮ್ ಕೂಡ ಆಗಿದೆ. ಏನಾಗಿದೆ ನಿಜಕ್ಕೂ ಕೂಡ, ಯಾವ ರೀತಿಯಾಗಿ ಈ ಸ್ಕ್ಯಾಮ್ ನಡೀತಾ ಇದೆ, ಯಾವ ರೀತಿಯಾಗಿ ಹಣವನ್ನು ದೋಚಿದ್ದಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಪ್ರಶಾಂತ್ ಅವರಿದ್ದಾರೆ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಈ ಕೆನರಾ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಇಟ್ಟಿದ್ರಿ? ಸರ್ 20 ವರ್ಷದಿಂದ ಇಟ್ಟಿದ್ದೀನಿ ಸರ್. ಯಾವತ್ತೂ ಈ ಥರ ಫೇಸ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ನಡೀತಾ ಇತ್ತು. ಈ ಮನುಷ್ಯ ಬಂದಾದ್ಮೇಲೆ ಒಂದು ಸ್ವಲ್ಪ ನಮಗೆ ತೊಂದರೆಗಳು ಜಾಸ್ತಿ ಆಗಿದೆ ಸರ್. ನಾನು ಮನೆ ತೊಗೋಬೇಕಾಗಿತ್ತು, ಒಂದು ಲೋನ್ ಮಾಡಿಕೊಂಡೆ. ಆ ಲೋನ್ ಆದಮೇಲೆ ನನ್ನ ಹತ್ರ ಬಂದರು, ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು 3 ಲಕ್ಷ ಇಸ್ಕೊಂಡ್ರು. ಅದರಲ್ಲಿ 1,30,000 ಕೊಟ್ಟಿದ್ದಾರೆ, ಇನ್ನು 1,70,000 ಬ್ಯಾಲೆನ್ಸ್ ಇದೆ. 1,70,000 ಕೇಳಿದಾಗ ಆಮೇಲೆ ಕೊಡ್ತೀನಿ ಅಂತ ಅಂದರು. ಆಮೇಲೆ 2 ದಿವಸ ಆದಮೇಲೆ ಮನೆ ಹತ್ರ ಹುಡ್ಕೊಂಬಂದರು. ನಾನು ಏನೇ ಮಾಡಿದ್ರು ಆಗಲ್ಲ ಅಂದರು ಅವರು. ಸರ್ ಇಲ್ಲ, ನಾನು ನಮ್ಮ ಮನೇದೇನೋ ಗೋಲ್ಡ್ ಇದೆ, ಇಡ್ತೀನಿ ಸರ್ ಅಂದರು. ನೀವು ನಿಮ್ಮ ಅಕೌಂಟಲ್ಲೇ ಇಟ್ಕೋಬೋದಲ್ವಾ ಅಂತ ಕೇಳಿದೆ. ಅದಾಗ ಕೇಳಿದ್ದಕ್ಕೆ ಅವ್ರು ಏನಂದರು, ಇಲ್ಲ ಸರ್ ನಂದು ಹೈಯರ್ ಕೆಲಸ ಹೋಗುತ್ತೆ ಅಂದರು. ಸರ್ ನಾನು ಒಂದು 4-5 ದಿವಸ ಅವ್ರ ಕೈಗೆ ಸಿಕ್ಕಲಿಲ್ಲ ಸರ್. ನಾನು ಆಟ ಆಡಿಸ್ದೆ, ನನಗೆ ಬೇಕು ಅಂತ ಹೇಳಿ. ಆಮೇಲೆ ತಿರ್ಗಾ ನಾನು ಹುಡ್ಕೊಂಬಂದು ತುಂಬ ತಲೆ ತಿಂದರು. ಲಾಸ್ಟಲ್ಲಿ ನಾನು ಒಂದು ಚೆಕ್ ಕೊಡೋವರೆಗೂ ಬಿಡಲಿಲ್ಲ. ಚೆಕ್ ತೊಗೊಂಡು ಗೋಲ್ಡ್ ಲೋನ್ ಮಾಡಿಕೊಂಡ್ರು ಸರ್. ಆಮೇಲೆ ಗೋಲ್ಡ್ ಲೋನ್ ಆದಮೇಲೆ ಗೋಲ್ಡ್ ಲೋನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ನಿಮ್ಗೆ? ಗೊತ್ತಾಯ್ತು ಅದು? ಸರ್ ನನಗೆ ಇನಿಷಿಯಲಿ ಏನು ಹೇಳಿದ್ರು, ನಾನು ಇಡ್ತೀನಿ ಅಂತ ಅಂದರು ಸರ್. ಗೋಲ್ಡ್ ಇಡ್ತೀನಿ ಅಂದರು, ಬಟ್ ಇಟ್ಟಿರಲಿಲ್ಲ. OTP ಎಲ್ಲ ಕೊಟ್ಟಿದ್ದೀನಿ, ಚೆಕ್ಕು ಕೊಟ್ಟಿದ್ದೀನಿ ಸರ್. ಅದು ನನ್ನ ಕಡೆಯಿಂದ ಆಗಿದೆ. ಬಟ್ ಅವ್ರು ಗೋಲ್ಡ್ ಇಡಬೇಕಾದ್ರೆ ನಾನು ಬ್ಯಾಂಕಿಗೆ ಹೋಗಿಲ್ಲ ಸರ್. ನಾನು ಬೇಡ ಅಂದ್ರೂ ನಾನು ಚೆಕ್ನ ತೊಗೊಂಡು. ನೀವು ಬರಲಿಲ್ವಾ? ಅವ್ರ ಖಾತೆಯಲ್ಲೇ ಗೋಲ್ಡ್ ಇಟ್ಕೊಳ್ಳೋದು ಬಿಟ್ಟು ನನ್ನ ಖಾತೆಯಲ್ಲಿ ಗೋಲ್ಡ್ ಇಡ್ತಾ ಇದ್ದಾರೆ ಕೇಳಿದೆ ಸರ್. ಅವರು ಹೈಯರ್ ಆಫೀಸ್ದು ಪರ್ಮಿಷನ್ ಬೇಕು, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಬೇಡ ಅಂದರೂ ಕೇಳಿದಿರ ನಾನು ಚೆಕ್ ಕೊಟ್ಟು ಬಂದಿರೋದನ್ನ ಮಿಸ್ಯೂಸ್ ಮಾಡ್ಕೊಂಡು ಫಸ್ಟ್ ಟೈಮ್ ತೊಗೊಂಡ್ಬಿಟ್ರು. ಬೇಡ ಅಂದರೂ ತೊಗೊಂಡ್ಬಿಟ್ರು ಅವರು. ಗೋಲ್ಡ್ ಲೋನ್ ತೊಗೊಂಡ್ರು ಸರ್. ಹೌದು, ತೊಗೊಂಡ್ರು. ಆಮೇಲೆ ನಾನು ಫಸ್ಟ್ ಟೈಮ್ ತೊಗೊಂಡಾಗ ಎಷ್ಟು ತೊಗೊಂಡಿದ್ರು ಸರ್? 6 ಲಕ್ಷ ಏನೋ ತೊಗೊಂಡಿದ್ರು ಸರ್ ಫಸ್ಟ್ ಟೈಮ್ ಗೋಲ್ಡ್ ಲೋನು. ಆಮೇಲೆ ನಾನು ಹೇಳಿ ಬಂದೆ ಇನ್ನೊಂದ್ಸಲ ಮಾಡಬೇಡಿ ಅಂತ. ಇನ್ನೊಂದ್ಸಲ ನನ್ನ ಮನೆಗೆ ಗೃಹ ಪ್ರವೇಶ ಆಯಿತು, ಬ್ಯುಸಿಲಿ ಹೋಗಿದ್ದೆ. ನಾನು ಗೋಲ್ಡ್ ಇಟ್ಟಿದ್ದೆ ಸರ್, ಬಿಡಿಸ್ಕೋಬೇಕಾಗಿತ್ತು. ಇಡಿಸ್ಕೋಬೇಕಾದ್ರೆ ಚೆಕ್ ಕೊಟ್ಟು ಬಂದೆ ಸರ್. ಚೆಕ್ ಕೊಟ್ಟು ಗೋಲ್ಡ್ ಲೋನ್ ಕಟ್ಟಿಬಿಟ್ಟು ಬಂದೆ, ಕ್ಯಾಶ್ ಕೊಟ್ಟೆ. ನನ್ನ ಡೌಟ್ 2.5 ಲಕ್ಷ ರೂಪಾಯಿ ನಾನು ಸಾಲ ಮಾಡಿ ನನ್ನ ಮಿಸಸ್ಗೋಸ್ಕರ ಗೋಲ್ಡ್ ಲೋನ್ ತೊಗೊಂಡಿದ್ದೆ ಸರ್. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಹೋದಾಗ ಚೆಕ್ ಕೊಟ್ಟು ಬಂದೆ, ಇನ್ನೊಂದು ನೆಕ್ಲೆಸ್ ಇಟ್ಟಿದ್ದೆ ಅಂತ ಹೇಳಿ. ಆಗ ಏನು ಮಾಡಿದ್ರು, ಚೆಕ್ ಬೇಕು ಅಂತ ಹೇಳಿ ಚೆಕ್ ತೊಗೊಂಡ್ರು ಸರ್. ಆಗ ನಮ್ಮ ತಾಯಿ ಅಕೌಂಟಲ್ಲಿ ಗೋಲ್ಡ್ ಲೋನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ತಾಯಿದ ಹತ್ರ OTP ಎಲ್ಲ ಇಸ್ಕೊಂಡು, ಅಂದರೆ ನಾನು ಇದರಲ್ಲಿ ಇಸ್ಕೊಂಡು OTP ಇದಕ್ಕೆ ಹೋದಾಗ OTP ಮಾಡಿದ್ದಾರೆ. ಅಂದರೆ ನಾನು ಬ್ಯುಸಿ ಇದ್ದೆ, OTP ಕೊಟ್ಟಿದ್ದೀನಿ. ನಮ್ಮ ತಾಯಿ ಮೊಬೈಲ್ದು ನಾನೇ ಯೂಸ್ ಮಾಡ್ತಾರೆ, ನಾನು ಕೊಟ್ಟಿದ್ದೀನಿ OTP ಕೊಟ್ಟು. ಅವರು 18 ಲಕ್ಷ ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಹೇಳಿದ್ರೆ ಇಲ್ಲ ಸರ್ ನಾನು ನಂದೇ ಇಟ್ಟಿದ್ದೀನಿ ಅಂದರು. ಆಮೇಲೆ ನನಗೆ 9ನೇ ತಾರೀಕು ತಿರ್ಗಿ 6.5 ಲಕ್ಷ ಹೋಯಿತು. ಆಗಲೂ ಫೋನ್ ಮಾಡಿದೆ, ಇಲ್ಲ ಸರ್ ಇದೆ ಅಂದರು. ಆವತ್ತು ರಾತ್ರಿ 10ನೇ ತಾರೀಕು ರಾತ್ರಿ ಫೋನ್ ಬಂತು ಸರ್. ಅವರು ಬ್ಯಾಂಕ್ ಅವರು ಹಿಂಗಾಗಿದೆ ಫ್ರಾಡು ಅಂತ ಹೇಳಿದರೆ ನಾನು ನಿಜ ಹೇಳ್ಬಿಡ್ತಾ ಇದ್ದೆ. ಏನಾಗಿದೆ ಅಂತ ಗೊತ್ತಿಲ್ಲ. 10ನೇ ತಾರೀಕು ಬ್ಯಾಂಕಿಗೆ ಹೋಗ್ತೀನಿ, ನನಗೆ ನಿಜ ಸ್ಟೇಟಸ್ ಏನು ಅಂತ ಗೊತ್ತಾಯಿತು.
ಗೊತ್ತಾಯಿತು ಸರ್. ಸ್ಟೇಟಸ್ ಏನು ಅಂತ ಗೊತ್ತಾದಮೇಲೆ ನಾನು ಬರ್ಕೊಟ್ಟಿದ್ದೀನಿ. ನನ್ನ ಹತ್ರ ಹೆಂಗೆ ಬಂದ ಎತ್ತು ಬಂದ ಎಲ್ಲ ಬರ್ಕೊಟ್ಟಿದ್ದೀನಿ. ಬಂದಾದಮೇಲೆ ನಂತರ ತುಂಬ ಜನಕ್ಕಾಗಿದೆ, ಎಷ್ಟು ಜನಕ್ಕಾಗಿದೆಯೋ ಗೊತ್ತಿಲ್ಲ. ನನಗೆ ಬೆಳಗ್ಗೆ ಈಗ ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂತಹ ಎಷ್ಟು ಜನದ್ದು ಗೋಲ್ಡ್ ಲೋನ್ ಗೋಲ್ಡು ಹಿಡದೆ ಲೋನ್ ಮಾಡ್ಕೊಂಡು ಮ್ಯಾನೇಜರ್ ದುಡ್ಡು ತೊಗೊಂಡಿದ್ದಾರೆ? ಅದು ನನಗೆ ಎಕ್ಸಾಕ್ಟಾಗಿ ಪಿಕ್ಚರ್ ಹೇಳಕ್ಕೆ ಬರ್ತಾ ಇಲ್ಲ ಸರ್. ನನಗೆ ಇದು ನಂದು ನಮ್ಮ ಅಮ್ಮಂದು ನನಗೆ ಗೊತ್ತಿದೆ ಸರ್. ಬೇರೆಯವ್ರದ್ದು ನನಗೆ ಏನು ಅಂತ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಸರ್, ಒಬ್ರದ್ದು ಕಾಂಟ್ಯಾಕ್ಟ್ ಬರ್ತಾ ಇಲ್ಲ. ನಂದಂತೂ 32 ಲಕ್ಷ ಆಗಿದೆ ಸರ್. FIR ಆಗಿದೆ ಸರ್. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿನೇ ಈ ಥರ ಫ್ರಾಡ್ ಆಗ್ತಾ ಇದೆ ಅಂದರೆ, ಈ ಥರದ್ದು ಸ್ಕ್ಯಾಮ್ ಆಗ್ತಾ ಇದೆ ಅಂದರೆ ಇನ್ನು ಯಾವ ಬ್ಯಾಂಕ್ಗಳನ್ನು ನಂಬೋದು ಅಂತ? ಇವಾಗ ಪ್ರಶ್ನೆ ಅದಲ್ಲ ಸರ್. ಇವಾಗ ಮುಂದೆ ಏನು ಮಾಡಬೇಕನ್ನೋ ಪ್ರಶ್ನೆದಲ್ಲಿ ಉದ್ಭವವಾಗಿ ನಿಂತಿದ್ದೀವಿ ಸರ್. ಇವಾಗ ಅವನು ಬರಬೇಕು, ಅವನು ಬರಬೇಕು. ಏನವ್ರ ಹೆಸರು? ರಘು ಅಂತ ಸರ್. ಏನವರು ಕೆನರಾ ಬ್ಯಾಂಕಲ್ಲಿ ನನಗೆ ಅಸಿಸ್ಟೆಂಟ್ ಮ್ಯಾನೇಜರು ಅಂತ ಹೇಳಿದರು, ಬಟ್ ಸೀನಿಯರ್ ಮ್ಯಾನೇಜರು. ಇದು ಆಗಿದ್ದು 10ನೇ ತಾರೀಕು ಸರ್. 13ನೇ ತಾರೀಕು ನಾನು ಮೆಸೇಜ್ ಹಾಕಿದ್ದೀನಿ ಸರ್ ಅವ್ರಿಗೆ. ಅವರು ಗ್ಯಾರಂಟಿ ಬಂದು ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರು. ನಾನು ಏನೇ ಮಾಡಿದ್ರು, ಆಮೇಲೆ ಏನೇ ಮೆಸೇಜ್ ಹಾಕಿದ್ರು, ಏನೇ ಫೋನ್ ಮಾಡಿದ್ರು, ಏನೂ ಇಲ್ಲ ಸರ್. ಕಾಂಟ್ಯಾಕ್ಟೇ ಇಲ್ಲ ಸರ್. ಅಬ್ಸ್ಕೆಂಟ್ ಆಗಿದ್ದಾರೆ ಅವರು ಸರ್. ಸಿಗ್ತಾ ಇಲ್ಲ ಸರ್, ಎಲ್ಲಿ ಸಿಗ್ತಾ ಇಲ್ಲ ಸರ್. ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಫ್ರೀಸ್ ಮಾಡಿಟ್ಟಿದ್ದಾರೆ ಸರ್. ಫ್ರೀಸ್ ಮಾಡಿದ್ದಾರೆ. ನೀವು ಏನು ಮಾಡಿದ್ರಿ ಅಂತ ಫ್ರೀಸ್ ಮಾಡಿದ್ದಾರೆ ಸರ್? ನಂದು ನಮ್ಮ ತಾಯಿದು ಇಬ್ಬರದು ಫ್ರೀಸ್ ಮಾಡಿ ಇಟ್ಟಿದ್ದಾರೆ. ಏನಂದರೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಮೋಸ್ಟ್ಲಿ ಅವ್ನು ಏನು ಮಾಡಿದ್ದಾನೆ ಅಂದರೆ ಅಮೌಂಟ್ ತೊಗೊಂಡು ಸ್ವಲ್ಪ ಅಮೌಂಟ್ ಪ್ಲ್ಯಾನಾಗಿ ಬಿಟ್ಬಿಟ್ಟಿದ್ದಾನೆ ಸರ್. ಅವನೇನು ನನ್ನ ದುಡ್ಡು ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾನು ತೊಗೊಂಡಿದ್ದೀನಿ. ಅದು ನೋಡಿದ್ರೆ ನನ್ನ ದುಡ್ಡು ಅಲ್ಲ, ಅದು ಇವನು ಮೋಸ ಮಾಡಿದ್ದಾನೆ. ನಂತರ ಎಷ್ಟು ಜನಕ್ಕೆ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ ಸರ್. ಸರ್, ಈಗ ಇನ್ನೊಂದು ವಿಚಾರ, ಈಗ 32 ಲಕ್ಷ ಗೋಲ್ಡ್ ಲೋನ್ ಆಗಿದೆಯಲ್ಲ ನಿಮ್ಮ ಅಕೌಂಟಲ್ಲಿ, ಗೋಲ್ಡು ಇಲ್ವಾ ಅಲ್ಲಿ? ಸರ್ ನಾನು ಇಟ್ಟಿಲ್ಲ ಸರ್. ನೀವು ಗೋಲ್ಡ್ ಇಟ್ಟಿಲ್ಲ, ಆದರೆ ಗೋಲ್ಡ್ ಲೋನ್ ಜನರೇಟ್ ಆಗಿದೆ, ಆದರೆ ಗೋಲ್ಡು ಇಲ್ಲ ಅಲ್ಲಿ. ಈಗ ಹಾಗಾದ್ರೆ 32 ಲಕ್ಷ ನೀವು ಕಟ್ಟಿದ್ರೆ ನಿಮ್ಗೆ ಅಲ್ಲಿ ಎಷ್ಟು ವ್ಯಾಲ್ಯೂ ಇದು ಗೋಲ್ಡ್ ಇದೆ ಸರ್? ಅದು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ನಂದಾಗಿದ್ರೆ ಎಷ್ಟು ಅಂತ ಹೇಳ್ತೀನಿ, ನಂದಲ್ಲ ಸರ್ ಅದು. ಓಕೆ, ನೀವು ಮಾಡ್ದೇನೆ ಗೋಲ್ಡ್ ಲೋನ್ ಆಗಿದೆ? ಹೌದು ಸರ್, ಹೌದು. ಅಪ್ರಾಕ್ಸ್ ಎಷ್ಟು ಜನಕ್ಕೆ ಈ ಥರ ಗೋಲ್ಡ್ ಲೋನ್ ಆಗಿದೆ ಸರ್? ನನಗೂ ಒಬ್ರು 20 ಅಂತಾರೆ, ಒಬ್ರು 40 ಅಂತಾರೆ, ಒಬ್ರು 60 ಅಂತಾರೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಿಮಗೆ ನನ್ನ ನಂಬರ್ ಹೆಂಗೆ ಸಿಕ್ತೋ ಗೊತ್ತಿಲ್ಲ, ಬಟ್ ಈ ಥರ ತುಂಬ ಜನಕ್ಕಾಗಿದೆ ಸರ್. ಈಗ ನಿಮ್ಗೆ 32 ಲಕ್ಷ ಆಗಿದೆ ಈ ಥರ ಸ್ಕ್ಯಾಮ್? ಹೌದು ಸರ್, ಹೌದು. ಏನು ಹೇಳ್ತೀರಿ ನೀವು ಹಾಗಾದ್ರೆ ಈಗ? ಸರ್, ಇವಾಗ ನಾನು XYZ ಆದೆ ಅಂದರೆ ಇನ್ಶೂರೆನ್ಸ್ ಅಮೌಂಟ್ ಹೋಗುತ್ತೆ ಸರ್ ಬ್ಯಾಂಕ್ಗೆ. ನಾನು ಯಾರಿಗೂ ಹೆದರ್ಸಕ್ಕೆ ಹೇಳ್ತಾ ಇಲ್ಲ. XYZ ಅಂದರೆ ಏನು ಅರ್ಥ? ಸರ್, ನನ್ನ ಮನಸ್ಸಿನ ಪರಿಸ್ಥಿತಿನೇ ಬೇರೆ ಥರ ಇದೆ ಸರ್. ಆ ಬ್ಯಾಂಕ್ ಅಮೌಂಟ್ ಹೋಗುತ್ತೆ ಅಂದರೆ ಏನಂತ ಹೇಳಿ ನೀವು ಅವ್ರಿಗೆ. ಸರ್, ಏನಾದರೂ ಹೇಳೋಕ್ಕೋದ್ರೆ ಇವಾಗ ನಾನು ಎಮೋಷನ್ ಆಗಿದ್ದೀನಿ, ಏನೋ ಸ್ಟೇಜಿಗೆ ಬಂದುಬಿಡುತ್ತೆ ಸರ್. ಇವಾಗ ಅಂದರೆ ಅರ್ಥ ಆಗಲಿಲ್ಲ ನೀವು ಏನು ಹೇಳ್ತಿದ್ದೀರಿ ಅಂತ. ಸರ್, ಏನಾದರೂ ತೊಗೊಂಡು ಹೋಗ್ಬೇಡ ಅನ್ನೋ ಸ್ಟೇಜಲ್ಲಿ ಇದ್ದೀನಿ ಸರ್. ನಾನು ಏನಾದ್ರು ತೊಗೊಂಡು ಹೋದರೆ ಆ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ಸರ್. ಇದು ಗೊತ್ತಾದಾಗಿಂದ ಊಟ ತಿಂಡಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಸರ್. ಬಟ್ ಅವತ್ತು ಬ್ಯಾಂಕವ್ರು ಫೋನ್ ಮಾಡಿದಾಗ, ಬ್ಯಾಂಕವ್ರಾದರೂ ಫಸ್ಟು ಹಿಂಗೆ 10ನೇ ತಾರೀಕು ಫೋನ್ ಮಾಡಿದಾಗ ಹಿಂಗಾಗಿದೆ ಅಂತ ಹೇಳಿದರೆ ನಾನು ಹೇಳ್ಬಿಡ್ತಾ ಇದ್ದೆ ನಾನು ಇಟ್ಟಿಲ್ಲ ಅಂತ. ಇವರು ಅವತ್ತು ನನಗೂ ಹೇಳಿಲ್ಲ. ನೆಕ್ಸ್ಟ್ ಡೇ ಬ್ಯಾಂಕಲ್ಲಿ ಕರ್ಸ್ಕೊಂಡಾಗಲೇ ನನಗೆ ವಿಷಯ ಗೊತ್ತಾಗಿರೋದು ಸರ್. ಇವನು ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಅಂತ ನಂಬಿದ್ದು ಸರ್. OTP ಚೆಕ್ ಎಲ್ಲ ಕೊಟ್ಟಿದ್ದು ಹಂಗೆ ಸರ್. ಅಲ್ಲ, ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ನಂಬದೆ OTP ಕೊಡದೆ ಇನ್ನು ಯಾರಿಗೆ ಕೊಡೋಕ್ಕಾಗುತ್ತೆ? ಅವರೇ ಈ ಥರ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಹೇಗೆ ಅಂತ ಯಾರು ಬೇರೆದವ್ರು ನೊಂದವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾರಾ ನನಗೂ ಈ ಥರ ಸ್ಕ್ಯಾಮ್ ಆಗಿದೆ ಅಂತ? ಇನ್ನೂ ಯಾರೂ ಇಲ್ಲ ಸರ್, ಇನ್ನೂ ಯಾರೂ ಇಲ್ಲ. ಬಟ್ ನನ್ನ ನಂಬರ್ ನಿಮ್ಗೆ ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ ಸರ್. ನಾನು ತುಂಬ ಇದರಲ್ಲಿ ಓಡಾಡ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ನನಗೆ. ಅವನನ್ನು ಹುಡುಕ್ತಾ ಇದ್ದೀನಿ. ಏನು ಹೇಳ್ತಾರೆ ಈಗ ಹೋದ್ರೆ ಬ್ಯಾಂಕಲ್ಲಿ ಕೇಳಿದ್ರೆ? ಸರ್, ಡೀಪ್ ಫ್ರೀಸ್ಗೆ ಸ್ಯಾಲ್ರಿ ಅಕೌಂಟ್ ಇರೋದು ಕೊಟ್ಟು ಬಂದಿದ್ದೀವಿ. ನಮ್ಮ ತಾಯಿದು ಪೆನ್ಷನರು ಇಬ್ಬರದು ಕೊಟ್ಟು ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀವಿ ಸರ್. FIR ನೀವೇನಾದರೂ ವೈಯಕ್ತಿಕವಾಗಿ ಮಾಡ್ತಾ ಇದ್ದೀರಾ ಅವ್ರ ಮೇಲೆ? ಇಲ್ಲ, ಇದು ನಮ್ಮ ಕಸಿನ್ ಹೇಳಿದ್ದೀನಿ ಸರ್. ನನ್ನ ಕಸಿನ್ ನೋಡ್ಕೊತಾ ಇದ್ದಾರೆ ಸರ್. ಓಕೆ, ಏನು ಮನವಿ ಮಾಡ್ತೀರಾ ನೀವು ಸರ್? ಸ್ಕ್ಯಾಮ್ ನೋಡಿದ್ದು ಒಂದು ದೊಡ್ಡ ಸ್ಕ್ಯಾಮ್ ಅನಿಸುತ್ತೆ ನಿಮಗೆ ಸರ್? ಇದು ಗ್ಯಾರಂಟಿ ಸ್ಕ್ಯಾಮೇ ಸರ್. ಇದು ಗ್ಯಾರಂಟಿ ಸ್ಕ್ಯಾಮೇ ಇದು. ಓಕೆ, ಏನು ಹೇಳ್ತೀರಿ ಕೊನೆಗೆ? ಈಗ ನಿಮ್ಗಾಗಿರೋ ಅನ್ಯಾಯದ ಬಗ್ಗೆ, ಸಾರ್ಟ್ಔಟ್ ಬಗ್ಗೆ ಏನು ಹೇಳ್ತೀರಿ? ಸರ್, ಜಸ್ಟಿಸ್ ಬೇಕು ಸರ್. ನಾನು ಇನ್ವೆಸ್ಟಿಗೇಷನ್ಗೆ ಫುಲ್ಲು ಸಪೋರ್ಟ್ ಮಾಡ್ತೀನಿ ಸರ್. ನನಗೆ ಗೊತ್ತಿರೋ ಹಂಗೆ ಇನ್ವೆಸ್ಟಿಗೇಷನ್ಗೆ ಎಲ್ಲೇ ಕರೆದ್ರು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ಬಟ್ ಏನಂದರೆ ಅವ್ನು ಮುಂದೆ ಬಂದು ಹಿ ಹ್ಯಾಸ್ ಟು ಪನಿಷ್ಡ್ ಬಿಫೋರ್ ಲಾ ಅಷ್ಟೇ. ಇಲ್ಲ ಅಂದರೆ ನನಗಿರೋದು ಒಂದೇ ಒಂದು ಇದು ಸರ್, ಏನು ಮಾಡ್ಬೋದು ನೆಕ್ಸ್ಟು ನಾನು ಅಂತ ಅಷ್ಟೇ. ಇದು ಪ್ರಶಾಂತ್ ಅವ್ರು ಹೇಳುವಂಥದ್ದು. ಸದ್ಯಕ್ಕೆ ಗೋಲ್ಡನ್ನು ನಂಬಿ, ಬ್ಯಾಂಕ್ಗಳನ್ನು ನಂಬಿ, ಅದರಲ್ಲೂ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ನಂಬಿ, ಬ್ಯಾಂಕಲ್ಲಿ ಖಾತೆಯನ್ನು ಹೊಂದಿ ಅಲ್ಲಿ ದುಡ್ಡನ್ನು ಇಟ್ಟು ಆ ಮ್ಯಾನೇಜರನ್ನು ನಂಬಿ, ಮ್ಯಾನೇಜರ್ಗಳಿಗೆ OTP ಮತ್ತು ಅವ್ರನ್ನ ಟ್ರಸ್ಟ್ ಮಾಡಿದಂತಹ ಮ್ಯಾನೇಜರ್ಗಳೇ ದೊಡ್ಡ ಸ್ಕ್ಯಾಮನ್ನು ಮಾಡಿದ್ದಾರೆ. ಅಂದಾಜು 20ಕ್ಕೂ ಹೆಚ್ಚು ಜನರಿಗೆ ಇದೇ ರೀತಿಯಾಗಿ ಗೋಲ್ಡ್ ಲೋನನ್ನು ಮಾಡಿ ತಾನೇ ದುಡ್ಡನ್ನು ಲಪಟಾಯಿಸಿ ಅಂದಾಜು 3 ಕೋಟಿಗೂ ಹೆಚ್ಚು ದುಡ್ಡನ್ನು ಲೂಟಿ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ.
ಅದರ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ತಪ್ಪೇ ಇಲ್ಲದೆ ದುಡ್ಡನ್ನು ಇಟ್ಟಂತಹ ಗ್ರಾಹಕರು ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಪರದಾಡ್ತಿರುವಂತಹ ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶ್ಮೀರ TV9 ಬೆಂಗಳೂರು.